ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಕ್ಕೆ ದಿನಗಣನೆ ಆರಂಭವಾಗಿರುವಂತಹ ಹಿನ್ನೆಲೆ ಕೊನೆ ಹಂತದ ಸಿದ್ಧತೆಗಳೆಲ್ಲವೂ ಭರದಿಂದ ಸಾಗ್ತಾ ಇದೆ. ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯದ ಹಿನ್ನೆಲೆ ಸಿದ್ಧತೆ ಕಾರ್ಯಗಳು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಸಂಚಾರಿ ಪೊಲೀಸರು ಪಾರ್ಕಿಂಗ್ಗೆ ಸಕಲ ತಯಾರಿಯನ್ನ ರೂಪಿಸ್ತಾ ಇರೋದು. ಕಬ್ಬನ್ ರೋಡ್, ಕ್ವೀನ್ಸ್ ರೋಡ್, ಎಂಜಿ ರೋಡ್ ಸೇರಿದಂತೆ ಹಲವು ಕಡೆ ನಿರ್ಬಂಧವನ್ನ ವಿಧಿಸ್ತಾ ಇದ್ದಾರೆ. ಟ್ರಾಫಿಕ್ ಆಗಬಾರ್ದು, ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು, ಸ್ಟೇಡಿಯಂಗೆ ಬರೋರಿಗೆ ತೊಂದರೆ ಆಗಬಾರ್ದಂತ ಅನಗತ್ಯ ಸಂಚಾರವನ್ನ ನಿರ್ಬಂಧಿಸಿ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದು, ವಾಹನ ನಿಲುಗಡೆಗೆ ಬದಲಿ ವ್ಯವಸ್ಥೆಯನ್ನ ಟ್ರಾಫಿಕ್ ಪೊಲೀಸರು ಕಲ್ಪಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ಗೋಸ್ಕರ ಕೊನೆ ಹಂತದ ಸಿದ್ಧತೆಗಳೆಲ್ಲ ನಡೀತಾ ಇದೆ. ಅದರ ಭಾಗವಾಗಿ ಇದೀಗ ಪಾರ್ಕಿಂಗ್ ವ್ಯವಸ್ಥೆಗೆ ಸಂಚಾರಿ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 8ನೇ ತಾರೀಕು ಶನಿವಾರ ಐಪಿಎಲ್ ಶುರುವಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದು ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ನಡೆಯುತ್ತಿರುವಂತದ್ದು. ಐಪಿಎಲ್ ನ ಮೊದಲನೇ ಪಂದ್ಯ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಸಂಚಾರಿ ಪೊಲೀಸರ ವಿಷಯಕ್ಕೆ ಬಂದ್ರೆ ಪಾರ್ಕಿಂಗ್ ಸಮಸ್ಯೆ ಸಾಕಷ್ಟು ಉದ್ಭವವಾಗುತ್ತೆ. ಈ ಒಂದು ಕಾರಣದಿಂದಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಇದೀಗ ಮಾಡ್ಕೊಂಡಿರುವಂತದ್ದು. ಯಾವುದೇ ರೀತಿ ಪಾರ್ಕಿಂಗ್ ನಲ್ಲಿ ಅವಘಡ ಆಗ್ಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಏನು ಗೇಟ್ ನಂಬರ್ 10 ಮೇನ್ ಗೇಟ್ ಏನಿದೆ, ಈ ಒಂದು ಗೇಟ್ ನಲ್ಲಿ ಕೂಡ ಸಾಕಷ್ಟು ಜನ ಎಂಟ್ರಿಯನ್ನ ತೆಗೆದುಕೊಳ್ತಾರೆ. ಇಲ್ಲಿ ರಸ್ತೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಸಂಚಾರ ದಟ್ಟಣೆ ಉಂಟಾಗಬಾರ್ದು ಅಂತ ಹೇಳಿ ಏನು ಸಂಚಾರಿ ಪೊಲೀಸರು 6 ಕಡೆ ಪಾರ್ಕಿಂಗ್ ಅನ್ನ ಇದೀಗ ಕೊಟ್ಟಿರುವಂತದ್ದು. ಸೆಂಟ್ ಜೋಸೆಫ್ ಕಾಲೇಜ್ ಆಗಿರ್ಬೋದು, ಹಾಗೆ ಫ್ರೀಡಂ ಪಾರ್ಕ್, ಶಿವಾಜಿನಗರ ಬಸ್ ನಿಲ್ದಾಣ, ಇಲ್ಲಿ ಒಟ್ಟು 6 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರು ಅಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವಂತವರು ಬಿಎಂಟಿಸಿ ಬಸ್ ಅನ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನು ಐಪಿಎಲ್ ಟಿಕೆಟ್ ನಲ್ಲೇ ಮೆಟ್ರೋ ಚಾರ್ಜಸ್ ಅನ್ನು ಕೂಡ ಅಪ್ಲೈ ಮಾಡಿರೋದ್ರಿಂದ ಐಪಿಎಲ್ ಟಿಕೆಟ್ ಇರುವಂತವರು ಮೆಟ್ರೋದಲ್ಲಿ ಫ್ರೀ ಆಗಿ ಬಂದು ಹೋಗ್ಬೋದು. ಹಾಗೆ ಓಲಾಗಳನ್ನ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಏನು ಅದಕ್ಕೂ ಕೂಡ ಪಾಯಿಂಟ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಸಂಚಾರ ದಟ್ಟಣೆ ಉಂಟಾಗಬಾರ್ದು ಅಂತ ಹೇಳಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ಬೋರ್ಡ್ ಅನ್ನ ಕೂಡ ನೋಡ್ತಾ ಹೋಗ್ಬೋದು. ಎಲ್ಲ ಕ್ರೀಡಾಂಗಣದ ಸುತ್ತಲೂ ಕೂಡ ಈ ರೀತಿಯಾಗಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಪಾರ್ಕಿಂಗ್ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳಿ, ಈ ರೀತಿಯಾಗಿ ವಾಹನ ನಿಲ್ಲಿಸುವುದು ನಿಷೇಧ ಅಂತ ಹೇಳಿ ಈ ರೀತಿಯಾಗಿ ಎಲ್ಲಾ ಕಡೆಯನ್ನು ಕೂಡ ಬೋರ್ಡ್ ಅನ್ನ ಹಾಕಿದ್ದಾರೆ. ಒಟ್ನಲ್ಲಿ ಏನು ಆದಷ್ಟು ಸಾರ್ವಜನಿಕರು ಮೆಟ್ರೋ ಹಾಗೆ ಬಿಎಂಟಿಸಿ ಬಸ್ ಗಳನ್ನ ಅವಲಂಬಿಸೋದು ತುಂಬಾನೇ ಉತ್ತಮ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿರುವಂತದ್ದು. ಜೊತೆಗೆ ಬರುವಂತವ್ರು ಟಿಕೆಟ್ ಇದ್ರೆ ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಬರೋದು ಅಗತ್ಯ ಇಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಟ್ನಲ್ಲಿ 28ನೇ ತಾರೀಕು ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಮ್ಯಾಚ್ ನೋಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಉತ್ತಮ ಭದ್ರತೆಯನ್ನ ಇದೀಗ ಕಲ್ಪಿಸಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.